ರಾಜಕೀಯ ಅನ್ನುವಂಥದ್ದು ಬದುಕಿನ ಎಲ್ಲ ಸ್ತರಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಸುವಕ್ಕಾಗಿದೆ. ಸಾಹಿತ್ಯ ಕ್ಷೇತ್ರ ಕೂಡ ರಾಜಕೀಯದಿಂದ ಹೊರತಾದದ್ದಲ್ಲ. ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಸಾಹಿತ್ಯಿಕ ಕ್ಷೇತ್ರ ರಾಜಕೀಯಕ್ಕೆ ಹೊರತಾದದ್ದಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮ್ಮ ಆಡಳಿತವರ್ಗ BHL ಆಡಳಿತವರ್ಗ ಭಾಳ ಸಹಕಾರ ಕೊಟ್ಟರು. ನಮ್ಮ ಸಹೋದ್ಯೋಗಿಗಳೆಲ್ಲ ತುಂಬ ಎಲ್ಲರಿಗೂ ಭಾಳ ಸಂಭ್ರಮದ ವಾತಾವರಣ. ಆಮೇಲೆ ರಾಜ್ಕುಮಾರ್ ಅವರು ಸರದಿ ಅವರು ಮಾತನಾಡುವಾಗ ಹೇಳಿದ್ರು, ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಕನ್ನಡ ಭಾಷೆಯಲ್ಲಿ ಭಾಳ ಮುಖ್ಯ. ಇವತ್ತು ಭಾಳ ಜನ ಕನ್ನಡನ ಅಪಭ್ರಂಶ ಮಾತಾಡ್ತಾರೆ, ಆದರೆ ಇವತ್ತು ಇಲ್ಲಿ ಆ ಥರದ್ದಿಲ್ಲ. ಈ ನಿರೂಪಣೆ ಮಾಡಿದಂಥ ವ್ಯಕ್ತಿ ಎಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಮನಸ್ಸು ಕಿವಿಯೆಲ್ಲ ತಂಪಾಯಿತು ಅಂತ ಹೇಳಿದ್ರು ಅವರು. ಆಮೇಲೆ ನಮ್ಮ ಗುರುಗಳು ಎಷ್ಟೇ ಆಗಲಿ ಸರಸ್ವತಿ ಪುತ್ರರ ಜೊತೆ ಒಡನಾಟದಲ್ಲಿದ್ದಾರೆ ಅಂಥೇಳಿ ನಮ್ಮ ಮುರಳಯ್ಯನವ್ರ ಬಗ್ಗೆ ಹೇಳಿದರು. ನಮ್ಮ ಕಾರ್ಖಾನೆ ಕಲಾವಿದರನ್ನ ಕ್ರೀಡಾಪಟುಗಳನ್ನ ಅವ್ರ ಕೈಲಿಂದ ರಾಜ್ಕುಮಾರ್ ಕೈಲಿ ಸನ್ಮಾನ ಮಾಡಿಸಿದ್ವಿ. ಅವತ್ತವರು ಎಲ್ಲರೂ ಕಾರ್ಮಿಕರು ಅಂತಾರೆ, ನಾನು ಇವನ್ನೆಲ್ಲನೂ ಕರ್ಮಯೋಗಿಗಳು ಅಂತ ಕರಿತೀನಿ ಅಂಥೇಳಿ ಮಾತಾಡಿದರು. ಪಾರ್ವತಮ್ಮನವ್ರು ಕೊಟ್ಟಿದ್ದು 1 ಗಂಟೆ, ಅಣ್ಣವ್ರು ಇದ್ದಿದ್ದು 3 ಗಂಟೆ. ಹಾಡಿದ್ರು, ಕುಣಿದ್ರು, ಭಾಳ ಅವತ್ತು ಸಂತೋಷ ಪಟ್ಟರು. ಅಂದರೆ ಬರೀ ನಿಮ್ಮ ಕಾರ್ಖಾನೆ ಕಾರ್ಮಿಕರೇ? ಹೊರಗಡೆಯಿಂದ ಸ್ವಲ್ಪ ಬೇರೆ ಬೇರೆ ಸಂಘ ಸಂಸ್ಥೆ, ಕಾರ್ಖಾನೆ ಕನ್ನಡ ಸಂಘದವ್ರನ್ನ ಮಾಡಿದ್ವಿ. ಸಾರ್ವಜನಿಕರು ಬಿಟ್ಟು ನಾವು ಕಾರ್ಮಿಕರ ಕುಟುಂಬದವ್ರು ಬಿಟ್ಟಿದ್ರೆ ತುಂಬ ಬಿಟ್ಟಿರೋದು. ಅದು ತುಂಬ ಕಷ್ಟ ಆಗುತ್ತೆ, ಹೆಚ್ಚು ಜನ ನುಗ್ಗಲು ಮಾಡೋದೆಲ್ಲ ಕಷ್ಟ ಅಂಥೇಳಿ. ಹಾಗಾಗಿ ಆಯಿತು, ಸಾವಿರಾರು ಜನ ಸೇರಿದರು. ರಾಜ್ಕುಮಾರ್ ಅವರು ಹೋಗುವಾಗ ಹಿಂಗೆ ತಟ್ಬಿಟ್ಟು ಹೇಳ್ಬಿಟ್ಟೋದು, ಯಾವ ತಾಯಿ ಎತ್ತ ಮಗನಪ್ಪ, ಎಷ್ಟು ಜನ ಕನ್ನಡ ಮಾತಾಡ್ತೀಯ. ದೊಡ್ಡ ಪ್ರಶಸ್ತಿ ಅದು. ಅವ್ರು ಸತ್ತಾಗ ನಾನು ಅವ್ರ ಹತ್ರನೇ ಇದ್ದೆ. ಎಂಥ ಸಂದರ್ಭ ಅಂದರೆ, ನಾನು ಆಗ ನಮ್ಮ ಕಾರ್ಖಾನೆಯಲ್ಲಿ ಕಾರ್ಮಿಕ ಸಂಘಕ್ಕೆ ಕಾರ್ಯದರ್ಶಿಯಾಗಿದ್ದೆ. ನಮ್ಮ ಕಾರ್ಖಾನೆ ಕಾರ್ಮಿಕರೊಬ್ಬರು MS ರಾಮಯ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಆಪ್ರೇಷನ್ ಆಗಿತ್ತು. ತುಳಸಿರಾಮ್ ಅಂತ ನಮ್ಮ ಕಾರ್ಮಿಕ ಸಂಘದ ಉಪಾಧ್ಯಕ್ಷರು, ಅವರು ನಾನಿಬ್ಬರು ಅವ್ರನ್ನ ನೋಡೋಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಆಸ್ಪತ್ರೆಯಲ್ಲಿ ಶೇಷಾದ್ರಿ ಅಂತ ಪಬ್ಲಿಕ್ ರಿಲೇಷನ್ ಆಫೀಸರು, ಈಗ ರಾಜ್ಕುಮಾರ್ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಅವ್ರದ್ದು ಕರ್ಕೊಂಬಂದ್ರಿ ಇವಾಗ ಅಂದರು. ಓಡಿದ್ವಿ ನಾವು, ಆಸ್ಪತ್ರೆಗೆ ಓಡಿದ್ವಿ. ಆಸ್ಪತ್ರೆಯಲ್ಲೇ ಇದ್ವಿ ನಾವು ಅಲ್ಲಿ. ಅಷ್ಟರಲ್ಲಿ ವಾಪಸ್ಸು ಆಂಬುಲೆನ್ಸ್ಗೆ ಎತ್ಬಿಟ್ರು. ಆಂಬುಲೆನ್ಸಿಂದನೇ ಓಡಿದೆ ನಾನು ಮನೆಗೆ, ರಾಜ್ಕುಮಾರ್ ಅವ್ರ ಮನೆಗೆ. ಇನ್ನೂ ವಿಷಯ ಎಲ್ಲೂ ಪ್ರಚಾರ ಆಗಿರಲಿಲ್ಲ, ಸುದ್ದಿ. ಅಲ್ಲೆಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ. ಆಂಬುಲೆನ್ಸಿಂದ ಕೆಳಗಡೆ ತೆಗೆದ್ರು. ಅದ್ರ ಜೊತೆಲೇ ಬಂದ್ವಿ ಅವ್ರ ಮನೆ ಸೆಲ್ಲಾರಲ್ಲಿ. ಅವ್ರ ಜೊತೆಯಲ್ಲೇ ನಿಂತಿದ್ವಿ. ಇಲ್ಲಿ ವಿಭೂತಿ ಇಟ್ಟರು, ಕುಂಕುಮ ಇಟ್ಟರು. ಶಿವಶಂಕರ್ ಅಂತ ರಾಜ್ಕುಮಾರ್ ಅಭಿಮಾನಿ ಸಂಘದ ಶಿವಶಂಕರ್, ನಾನು, ನಾವೆಲ್ಲ ಒಟ್ಟಿಗೆ ಇದ್ವಿ. ಭಾಳ ಹೊತ್ತಲ್ಲೇ ಇದ್ವಿ ಜೊತೆಯಲ್ಲಿ. ಆಮೇಲೆ ಅದು ಪೇಪರೆಲ್ಲ ಬಂದಿತ್ತು, ಶ್ರೀನಾಥ್ ಬೇರೆ ಬೇರೆಯವರೆಲ್ಲ ಬಂದರು. ಅವರೆಲ್ಲರನ್ನೂ ಕರ್ಕೊಂಬಂದು ಅವ್ರ ಮನೆ ಗೇಟ್ ಹತ್ರ ನನಗೆ ದುಃಖ ತಡ್ಕೊಳಕ್ಕಾಗಿಲ್ಲ, ಜೋರಾಗಿ ಹತ್ಬಿಟ್ಟಿದ್ದೀನಿ. ಅದು ಪೇಪರೆಲ್ಲ ಬಂದುಬಿಟ್ಟಿದ್ವು, ಸುಮಾರಲ್ಲಿ ಫೋಟೋ ಹಿಂಗೆ ಹೇಳ್ತಾ ಇರೋದು. ಒಂದು ಪುಸ್ತಕ ಇದೆ, ಯಾವುದೋ ನಮ್ಮ ದಿನೇಶ್ ಕುಮಾರ್ ಅಂತ ಅವರು ಇದು ಮಾಡಿದ್ದಾರೆ, ಅದರಲ್ಲಿ ಅವ್ರ ಫೋಟೋಸ್ ಬಂದಿದೆ. ನಾನು ಭಾಳ ವರ್ಷ, ಇವತ್ತು ವರ್ಷ ನಮ್ಮ ಮನೆಯಲ್ಲಿ TV ರಾಜ್ಕುಮಾರ್ ಸಿನಿಮಾ ಬಂದರೆ ನಾನು ಕೂತ್ಕೊಳ್ಳಲ್ಲ ಅಲ್ಲಿ. ಒಂಥರ ಭಾವನಾತ್ಮಕ ಅವ್ರ ವಿಷಯ ಬಂದರೆ ಹಂಗೆ ಅಷ್ಟು ಇದು. ಆಮೇಲೆ ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಅವ್ರ ಜೊತೆ ಒಂದು ಕಲಾ ತಂಡದಲ್ಲಿ ಭಾಗವಹಿಸಿದ್ವಿ. ಆದರೆ ಆಗಲೂ ಅವ್ರ ಹತ್ರಕ್ಕೆ ಹೋಗೋಕ್ಕಾಗಿರಲಿಲ್ಲ ನಾವು. ಈಗ ಕೊನೆಯಲ್ಲಿ ಹೋಗುವಾಗ ಅದನ್ನು ಹೇಳ್ಬಿಟ್ಟು ಮನೆಗೆ ತಿಂಡಿಗೆ ಬರಪ್ಪ ಅಂತ ಹೇಳ್ಬಿಟ್ಟೋದ್ರು. ಅವ್ರಿಗೆ ಸನ್ಮಾನ ಮಾಡಿದ್ದು ಫೋಟೋ ಲ್ಯಾಮಿನೇಷನ್ ಮಾಡಿಸಿ ದೊಡ್ಡದಾಗಿ ಪಾರ್ವತಮ್ಮ ಅವರಿಬ್ಬರು ಹಿಂಗೆ ಕೈ ಮುಕ್ಕೊಂಡು ನಿಂತಿರೋದೊಂದು ಫೋಟೋ ಇದೆ. ಅದನ್ನು ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಟು ತಿಂಡಿ ತಿನ್ಕೊಂಬಂದೆ. ಕೈ ಇಷ್ಟು ಹಿಂಗೆ ಇಟ್ಕೊಂಡಿದ್ವಿ ಎಷ್ಟೊತ್ತು. ಹಿಂಗಂದ್ರು, ಯಾವ ತಾಯಿ ಎತ್ತ ಮಗನಪ್ಪ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ.
ಇದಕ್ಕಿಂತ ಇನ್ನು ಯಾವ ಪ್ರಶಸ್ತಿನೂ ಬೇಡ. ಅದಾದಮೇಲೆ ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಒಂದು ಕಾರ್ಯಕ್ರಮ, ಡಾಕ್ಟರ್ಸ್ ಫಂಕ್ಷನ್, ಅದು ಡಾಕ್ಟರ್ಸ್ ಡೇ ಅಂತ, ವೈದ್ಯ ದಿನಾಚರಣೆ. ಅಲ್ಲಿ ನನ್ನ ತಂಡದ ಹಾಡು, ಜನಪದ ಹಾಡ್ತಿದ್ವಿ ನಾವೆಲ್ಲ. ಆಗ ರಾಜ್ಕುಮಾರ್ಗೆ ಯೋಗ ಕಲಾರತ್ನ ಅಂತ ಬಿರುದು ಕೊಟ್ಟರು ಆವತ್ತಿನ ಕಾರ್ಯಕ್ರಮದಲ್ಲಿ. ಅಣ್ಣವ್ರು ಬಂದು ಕೂತಿದ್ರು, 2 ಹಾಡು ಕೇಳಿದ್ರು ನಮ್ಮದು. ನಾನು ಅಣ್ಣವ್ರು ಬಂದಾಗ ಪ್ಲಸ್ ಅವರು ಕೂತ್ಕೊಂಡಾಗ ಆಮೇಲೆ ಹಾಡಿಗೆ ಎಲ್ಲ ಮಾತಾಡಿ ಎಲ್ಲ ಎಷ್ಟು ನೆನಪಿನ ಶಕ್ತಿ ಇಟ್ಟಿದ್ದಾರೆ ಅಂದರೆ, ಇದು ನನ್ನ ಪರಿಚಿತವಾದ ಧ್ವನಿ, ಇದು ನಿಮ್ಮದು ನನಗೆ ಅಂದರು. ಅದ್ರ ಮಾರನೇ ದಿನವೇ ಜೀವಜಯ ಶಂಕರ್ ತೀರೋದ್ರು. ಅವತ್ತು ಆ ಕಾರ್ಯಕ್ರಮದಲ್ಲಿ ಇದ್ದು ಮಧ್ಯದಲ್ಲೇ ಹೋಗ್ಬಿಟ್ರು ಅವರು ಎದ್ದು. ಅವತ್ತು ಅಣ್ಣವ್ರ ಕೈಯಲ್ಲಿ ನನಗೆ ಒಂದು ಹಾರ ಹಾಕಿಸಿ ಒಂದು ನೆನಪಿನ ಕಾಣಿಕೆ ಕೊಡಿಸಿದ್ರು ಅವರು. ಭಾರತೀಯ ವೈದ್ಯಕೀಯ ಸಂಘ ಅದೆರಡು ಅವತ್ತು, ಅದು ಅಷ್ಟೇ ಹಿಂಗೆ 2 ಕೈ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅವ್ರದ್ದು. ಅಲ್ಲ, ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ 2 ಕೈ. ಫೋಟೋ ಇದೆ ಅಲ್ಲಿ ಮೇಲ್ಗಡೆ ಇತ್ತು, ಇಲ್ಲೆಲ್ಲ ಇದೆ, ತೋರಿಸ್ತೀನಿ ನಿಮಗೆ. ಅದು ಒಂದು ಕುವೆಂಪು ಅವ್ರ ಮನೆ ಮುಂದೆ ಹೋಗಿ ಮನೆ ಆವರಣದಲ್ಲಿ ಒಂದು ನಾಟಕ ಮಾಡಿದ್ವಿ, ಜಲಗಾರ ಅಂತ, ಕುವೆಂಪು ಉದಯ ರವಿನಲ್ಲಿ. ಅದು ನನ್ನ ಜೀವನದ 2 ಸಾರ್ಥಕ ಕ್ಷಣಗಳು. ಬೆರಳಿಗೆ ಕೊರಳು ಅಂತ ಶ್ರೀಹರ್ಷ ಅಂತ, ನಾನು ಆಗಲೇ ಹೇಳಿದೆ, ನಮ್ಮ ಕನ್ನಡ ಸಂಘ ಶುರು ಮಾಡಿದವರು ರೇವಣ್ ಸಿದ್ದಯ್ಯ ಅಂತ ಒಬ್ಬರು ರೇಸಿ ಅಂತಿದ್ರು. ಅವರು ಒಬ್ಬರು, ಅವರ ಬಂಧು ಒಬ್ಬರು ಹರ್ಷ ಅಂತೇಳಿ ಆ ಹಳೆಗನ್ನಡದ್ದು ಬೆರಳಿಗೆ ಕೊರಳು ಸಿನಿಮಾ ತೆಗೆದ್ರು. ಅದರಲ್ಲಿ ರೇವಣ್ ಸಿದ್ದಯ್ಯನ ರೇಸಿ ಅಂತ ಶಾರ್ಟ್ ಫಾರ್ಮ್ ಕರಿತಿದ್ವಿ. ಅವರು ಅರ್ಜುನನ ಪಾತ್ರ ಮಾಡಿದರು. ಆ ಚಿತ್ರದ್ದು ಮೊದಲನೇ ಪ್ರದರ್ಶನ ಚೌಡಯ್ಯದಲ್ಲಿ ನಡೀತು. ಕುವೆಂಪು ತುಂಬಾ ವಯಸ್ಸು ಆಗಿತ್ತು, ಕಷ್ಟ ವ್ಯಾಕಿಂಗ್ ಸ್ಟಿಕ್ ಇಟ್ಕೊಂಬರೋದು. ನಾವೆಲ್ಲ ಒಂದೇ ಬಳಗ. ಬೆರಳಿಗೆ ಕೊರಳು ನಾಟಕ ಇದು ಸಿನಿಮಾಗೆ ಹೋಗಿದ್ದ ನಾವು, ಅದು ಪ್ರಶಸ್ತಿ ಕೂಡ ಬಂದು, ಹಳೆಗನ್ನಡ ಸಿನಿಮಾ. ಮೈಸೂರಿಂದ ಕುವೆಂಪು ಬಂದಿದ್ದರು. ಕುವೆಂಪು ಅವ್ರನ್ನ ಕಾರಿಂದ ಇಳಿಸಿ ಕರ್ಕೊಂಬಂದು ಮುಂದೆ ಕೂಡಿಸೋದು, ಮತ್ತು ಮುಗಿದ ಮೇಲೆ ವಾಪಸ್ಸು ಕಾರಲ್ಲಿ ಕರ್ಕೊಂಡೋಗಿ ಬಿಡೋದನ್ನು ನನಗೆ ಮತ್ತು ಇನ್ನೊಬ್ಬ ನಮ್ಮ ಗೆಳೆಯನಿಗೆ ಅವಕಾಶ ಇತ್ತು. ಕುವೆಂಪು ಅವ್ರನ್ನ ಕೈ ಹಿಡಿದು ಕರ್ಕೊಂಬಂದು ಕೂಡಿಸೋವಂಥ ಅವಕಾಶ ಸಿಕ್ಕಿತ್ತು. ಮತ್ತು ಅಲ್ಲೇ ನಮಸ್ಕಾರ ಮಾಡಿದ್ವಿ, ಮತ್ತು ಅವ್ರಿಗೆ ಕರ್ಕೊಂಡೋಗಿ ಕಾರಲ್ಲಿ ಕೂಡಿಸಿದ್ವಿ. ನಮ್ಮದು ರಂಗಗಂಗೋತ್ರಿ ಅಂತ ಒಂದು ತಂಡ ಇತ್ತು. ಆ ತಂಡದಿಂದ ಒಂದು ನಾಟಕ ಕುವೆಂಪು ಅವ್ರದ್ದು 100 ಪ್ರದರ್ಶನ ಮಾಡಿದ್ವಿ ನಾವು ಅದನ್ನು, ಕುವೆಂಪು ಅವ್ರದ್ದು ಜಲಗಾರ ಅಂತ. ಆದರೆ ಕುವೆಂಪು ತೀರ್ಕೊಂಡಾಗ ನಾವು ಇದಕ್ಕೆ ಹೋಗೋಕ್ಕಾಗಲಿಲ್ಲ, ಕುಪ್ಪಳ್ಳಿಗೆ. ಆದರೆ ಪ್ರತಿ ವರ್ಷ ನಾನು ಇತ್ತೀಚಿನ ಕೆಲವು ವರ್ಷಗಳು ಬಿಟ್ಟರೆ ಪ್ರತಿ ವರ್ಷ ಕುವೆಂಪು ಹುಟ್ಟಿದಬ್ಬಕ್ಕೆ ನಾನು ಕುಪ್ಪಳ್ಳಿಲಿ ಇರ್ತೀನಿ. ಆಮೇಲೆ ಭಾಳ ದಿನಗಳು, ಕನಿಷ್ಠ ವರ್ಷಕ್ಕೆ 2 ವರ್ಷಕ್ಕೊಂದು ಸರಿ ರಾಜ್ಕುಮಾರ್ ಊರಿಗೆ ಹೋಗ್ತೀವಿ ನಾವು, ಗಾಜನೂರಿಗೆ, ಸಿಂಗಾನಲ್ಲೂರಿಗೆ, ಮಹದೇಶ್ವರನ ಬೆಟ್ಟಕ್ಕೆ ಆ ಕಡೆ ಹೋಗ್ತೀವಿ. ರಾಜ್ಕುಮಾರ್ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಏನೋ ಒಂದು ಆ ರೀತಿ ಒಂದು ಭಾವನಾತ್ಮಕ ಸಂಬಂಧ. ನಮ್ಮ ಮನೆಯವರು ಅನ್ನೋಕ್ಕಿಂತ ನಮ್ಮವರು, ನಮ್ಮ ಕನ್ನಡದ ಸ್ಮಿತೆ. ನನಗೆ ಲಂಕೇಶ್, ಕುವೆಂಪು, ತೇಜಸ್ವಿ, ಇವರೆಲ್ಲ ಕಾರಂತರು, ಶಿವರಾಮ್ ಕಾರಂತರು, ಎಲ್ಲ ಸಾಹಿತಿಗಳು ಓದ್ತೀವಿ. ಅದೇನೋ ನಮ್ಮ ಕನ್ನಡದ ಅಸ್ಮಿತೆ ಅಂದಾಗ ರಾಜ್ಕುಮಾರು, ಕುವೆಂಪು ಇವರೆಲ್ಲರೂ ಸ್ವಲ್ಪ ಒಂಥರ ಅದೇನೋ ಬೇರೆಯೇ ಒಂದು ಇದು. ಕುವೆಂಪು ಸಾಹಿತ್ಯ ಓದಿದಾಗ, ರಾಜ್ಕುಮಾರ್ ಸಿನಿಮಾ ಮತ್ತು ರಾಜ್ಕುಮಾರ್ ಹಾಡುಗಳನ್ನ ಕೇಳಿದಾಗ ಎಂಥದೇ ಬೇಸರ ಇದ್ದರೂ ಮತ್ತು ನೋವಿದ್ರೂ ಸ್ವಲ್ಪ ನಿರಾಳ ಅನಿಸುತ್ತೆ ಮನಸ್ಸು. ಕನ್ನಡದ ಕೆಲಸಕ್ಕೆ ನಮಗೆಲ್ಲ ಅವರೇ ಚೈತನ್ಯ. ಹಂಗಂದ್ಬಿಟ್ಟು ನನ್ನ ಹತ್ರ ಎಲ್ಲ ಸಾಹಿತಿಗಳ ಪುಸ್ತಕ ಇದೆ, ಎಲ್ಲನೂ ಓದ್ತೀವಿ. ಕನ್ನಡದ ವಿಚಾರ ಅಂತ ಬಂದಾಗ ಮೊದಲು ಥಟ್ಟಂತ ನೆನಪು ಬರೋದೇ ಕುವೆಂಪು, ರಾಜ್ಕುಮಾರ್. ಬೇರೆಯವ್ರ ಬಗ್ಗೆ ಎಲ್ಲ ಗೌರವ ಇದೆ, ಇಲ್ಲ ಅಂತಿಲ್ಲ. ಕಂಬಾರದ್ದು ನಾಟಕಗಳು, ಸಾಕಷ್ಟು ನಾಟಕಗಳು, ಶಿವಕುಮಾರ ಸ್ವಾಮಿ ಅಂತ ಅದರಲ್ಲೆಲ್ಲ ಭಾಗವಹಿಸಿದ್ದು, MP ಪ್ರಕಾಶ್ ಅವ್ರದ್ದು ನಾಟಕಗಳು, ಇವೆಲ್ಲ ಕನ್ನಡದ ಕೆಲಸಕ್ಕೆ ಯಾರಾದರೂ ಏನಾದರೂ ಸ್ಫೂರ್ತಿ ಪಡ್ಕೋಬೇಕು, ಕನ್ನಡದ ಕಾರ್ಯಕರ್ತ ಆಗಬೇಕು, ಅಥವಾ ಕನ್ನಡಕ್ಕೆ ಏನಾದ್ರು ನಾವು ಒಂದಷ್ಟು ಕೆಲಸ ಮಾಡಬೇಕು, ಏನಾದ್ರು ಕನ್ನಡ ಪರವಾಗಿ ಮಾಡಬೇಕು ಅಂದರೆ ನೀವು ಸಾಹಿತ್ಯ ಸಾಂಸ್ಕೃತಿಕವಾಗಿ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಜನ ಸಾಹಿತಿಗಳಿದ್ದಾರೆ. ಕಲೆ ಮತ್ತು ಬೇರೆ ರಂಗಭೂಮಿನಲ್ಲಿ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಗುಬ್ಬಿ ವೀರಣ್ಣವ್ರು ಇದ್ದಾರೆ, ರಾಜ್ಕುಮಾರ್ ಇದ್ದಾರೆ, ಸುಬ್ಬಯ್ಯ ನಾಯ್ಡು ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ನನ್ನತ್ರ ಒಂದು ಪುಸ್ತಕ ಇದೆ, ರಾಜ್ಕುಮಾರ್ ಸಂಬಂಧಪಟ್ಟಂಥ ಭಾಳಷ್ಟು ಪುಸ್ತಕಗಳು ನನ್ನ ಹತ್ರ ಇದೆ. ದೊಡ್ಡೂಲ್ಲೂರು ರುಕ್ಕೋಜಿ ಅಂತ ಅವರು 2 ವಾಲ್ಯೂಮಲ್ಲಿ ರಾಜ್ಕುಮಾರ್ ಪುಸ್ತಕನ, ಅವ್ರ ಜೀವನ ಚರಿತ್ರೆನ ಬರೆದಿದ್ದಾರೆ. ಆ ಪುಸ್ತಕ ಮೊದಲು ಬಿಡುಗಡೆ ಆಗಿದ್ದು ಕುವೆಂಪು ಕಲಾಕ್ಷೇತ್ರದಲ್ಲಿ, ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು. ಆ ಪುಸ್ತಕ ಅಲ್ಲಿ ಬಿಡುಗಡೆ ಆಗ್ತಿದ್ದಂಗೆ ಮೊದಲನೇ ಸೆಟ್ ತೊಗೊಂಡಿದ್ದು ನಾನೇ.
ನನಗೆ ಅದೊಂದು ಅಭ್ಯಾಸ ಇದೆ. ಯಾವುದೇ ಪುಸ್ತಕ ಬಿಡುಗಡೆ ಆಗ್ತಾ ಇದ್ರೆ ಇಲ್ಲಿ ಮಾರಾಟಕ್ಕೆ ಬಿಡ್ತಾ ಇದ್ರೆ ಮೊದಲೇ ಪುಸ್ತಕ ತಗೋಬೇಕು ನಾನು. ಅಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ಸಹಿ ಹಾಕ್ಸ್ಕೋಬೇಕು. ಅದಕ್ಕೆ ನಮ್ಮ ಬೇರೆ ಎಲ್ಲದಕ್ಕಿಂತ ನಾನೊಬ್ಬ ಕನ್ನಡದ ಕಾರ್ಯಕರ್ತ ಅಂತ ಗುರುತಿಸ್ಕೊಳ್ಳೋಕ್ಕೆ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ ನನಗೆ. ಈ ಕನ್ನಡದ ಪುಸ್ತಕಗಳನ್ನು ಓದೋ ಅಭ್ಯಾಸ ನನ್ನ ಕಾಲೇಜು ಓದೋಗಿಂದ ಶುರು ಆಯಿತು. ನನಗೆ ಬಹುಮಾನಗಳ ಬಗ್ಗೆ ನಮ್ಮ ಮೇಷ್ಟ್ರುಗಳು ಕೊಟ್ಟಿದ್ದೆ ಕನ್ನಡದ ಪುಸ್ತಕಗಳನ್ನ. ಶೀಲ್ಡು ಮೆಡ್ಲು ತೊಗೋಬೇಡ, ತುಕ್ಕಿಡ್ದು ಹೋಗ್ತವೆ, ಪುಸ್ತಕ ಓದು. ಇಲ್ಲಿ ತಿಂದರೆ ಇಲ್ಲಿ ಹೋಗ್ಬಿಡುತ್ತೆ ಕಣ, ಇಲ್ಲಿ ತಿನ್ನು ತಲೆ ಕಾಯುತ್ತೆ ಅಂತ ಹೇಳ್ತಿದ್ರು ನಮ್ಮ ಮೇಷ್ಟ್ರು ನನಗೆ. ಹಾಗಾಗಿ ಪುಸ್ತಕ ಓದೋ ಅಭ್ಯಾಸ ನಾನು ಅವಾಗ ಬೆಳೆಸ್ಕೊಂಡೆ. ಅದು ಇವತ್ತುವರೆಗೂ ನಿರಂತರ. ಇವತ್ತು ಪ್ರತಿದಿನ ರಾತ್ರಿ ಮಲಗೋಕ್ಕೆ ಮೊದಲು 10 ಪುಟ ಓದೇ ಮಲಗೋದು ನಾನು. ಏನಾದ್ರು ಓದಲೇಬೇಕು. ಕನ್ನಡದ ಬಹುತೇಕ ಈಗ ನಾನು ಸುಧಾ, ಮಯೂರ, ಹೊಸತು, ಲಂಕೇಶ್ ಅವರು ಇರೋವ್ರಿಗೂ ಲಂಕೇಶ್ ಪತ್ರಿಕೆ, ಈ ಥರದ್ದು ಎಲ್ಲ ದೀಪಾವಳಿ ವಿಶೇಷಾಂಕ, ಯುಗಾದಿ ವಿಶೇಷಾಂಕಗಳು, ಬರುವಂಥ ಕಥೆಗಳು, ಕವನಗಳು, ಲೇಖನಗಳು ಓದುವಂಥದ್ದು. ನನ್ನ ಸಂಬಳದ ಒಂದಷ್ಟು ಸೀಮಿತವಾದ, ನಾನು ನೌಕರಿ ಕಾಯಮಾಗಿ ಮೊದಲನೇ ತಿಂಗಳು ಸಂಬಳ ಬಂದಾಗಿಂದನೂ ಇವತ್ತಿನವರೆಗೂ ನಾನು ಕನ್ನಡದಲ್ಲಿ ಯಾವುದೇ ಹೊಸ ಪುಸ್ತಕಗಳು ಅಂದರೆ ಓದುವಂಥದ್ದು, ವೈಚಾರಿಕವಾಗಿರುವಂಥದ್ದು, ವಿಚಾರ ಇರುವಂಥ ಪುಸ್ತಕಗಳು, ನಾನು ವಿಮರ್ಶೆ ಮತ್ತು ಇದನ್ನೆಲ್ಲ ಪುಸ್ತಕ ಪರಿಚಯ ಓದಿ ತರ್ತೀನಿ. ನನ್ನ ಹಿಂದಿನ ಒಂದು ಕೆಲವು ಗೆಳೆಯರಿದ್ದರು ನನ್ನ ಜೊತೆ ನಾವು ಕೆಲಸ ಮಾಡುವಾಗ. ನಾವೆಲ್ಲ ಸಮಾನ ಅಭಿರುಚಿ ಗೆಳೆಯರು. ನಾವೇ ಒಂದಷ್ಟು ಕನ್ನಡದ ಪತ್ರಿಕೆಗಳನ್ನ ತರಿಸಿ ನಾವೇ ಓದುವಂಥದ್ದು ಒಂದು ವೃತ್ತ ಬೆಳೆಸ್ಕೊಂಡಿದ್ವಿ. ನಾನು ಓದೋವ್ರಿಗೆ ಮಲ್ಲಿಗೆ, ತುಷಾರ, ಕಸ್ತೂರಿ, ಮಯೂರ, ತರಂಗ, ಸುಧಾ, ಇದನ್ನೆಲ್ಲ ವಾರಪತ್ರಿಕೆ, ಮಾಸಪತ್ರಿಕೆಗಳನ್ನ ತರಿಸಿ ನಾನು ಓದಿ ಇನ್ನೊಬ್ರು ಕೊಡೋದು, ಅವರು ಓದಿ ಅದು ಒಟ್ಟು ಹಣ ಹಾಕಿಲ್ಲ ತಂದು ಓದೋವಂಥ ಒಂದು ಇದನ್ನು ಮಾಡ್ಕೊಂಡಿದ್ವಿ ನಾವು. ಆಮೇಲೆ ನಾವೇ ಕೊಂಡ್ಕೊಂಡು ಓದುವಂಥದ್ದು ಶುರು ಮಾಡಿದ್ವಿ. ಈಗ ನಮ್ಮ ಮನೆಗಳಿಗೆ ನಾವು ಪತ್ರಿಕೆಗಳನ್ನ ತರಿಸ್ತೀವಿ. ಪುಸ್ತಕ ಓದುವಂಥದ್ದು ಅತ್ಯಂತ ಪ್ರೀತಿ, ಏನೋ ತೃಪ್ತಿ ಕೊಡುವಂಥ ಸಂಗತಿ. ಪುಸ್ತಕ ಓದಲಿಲ್ಲ ಅಂದರೆ ಏನೋ, ಇವತ್ತು ಒಂದಿನ ಒಂದು ಪತ್ರಿಕೆ ಓದಲಿಲ್ಲ ಅಂದರೆ ಏನೋ ಕಳ್ಕೊಂಡಂಥ ಥರ ಅನ್ನಿಸ್ತಾ ಇರುತ್ತೆ. ಅದೇ ಪುಸ್ತಕಗಳನ್ನು ಮೊದಲನೇ ಬಿಡುಗಡೆ ಆದ ನಂತರ ನನಗೆ ಅದು ಮೊದಲಿಂದ ಏನೋ ಒಂದು ಹವ್ಯಾಸ. ಏನಪ್ಪ ಅಂದರೆ ಯಾವುದೇ ಒಂದು ಪುಸ್ತಕ ಬಿಡುಗಡೆ ಆದರೆ ಆ ಬಿಡುಗಡೆ ಸಮಾರಂಭಕ್ಕೆ ಹೋಗೋದು. ಅಲ್ಲಿ ವೇದಿಕೆ ಮೇಲೆ ಬಿಡುಗಡೆ ಆಗ್ತಿದ್ದಂಗೆ ನೀವು ಹೊರಗಡೆ ಮಾರಾಟಕ್ಕೆ ಮಾಡ್ತಿದ್ರೆ ಮೊದಲು ಹೋಗಿ ಮೊದಲನೇ ಪುಸ್ತಕ ಕೊಂಡ್ಕೋಬೇಕು. ಆ ಕಾರ್ಯಕ್ರಮದಲ್ಲಿ ಲೇಖಕರಿದ್ದರೆ ಅವ್ರದ್ದು, ಇಲ್ಲ ಮುಖ್ಯ ಅತಿಥಿಗಳಾಗಿ ಯಾರಾದರೂ ಹೆಸರಾಂತ ಸಾಹಿತಿಗಳು, ಗಣ್ಯರು ಬಂದರೆ ಅವ್ರದ್ದು ಒಂದು ಹಸ್ತಾಕ್ಷರ ಹಾಕ್ಸ್ಕೋಬೇಕು. ಇದೇನೋ ಅದೊಂದು ರೀತಿ ನನಗೆ ಇಷ್ಟವಾದಂಥ ಕೆಲಸ. ಅದೇನೋ ಅದು ಹೆಂಗೆ ರೂಢಿಸ್ಕೊಂಡು ಗೊತ್ತಿಲ್ಲ ನನಗೆ. ಅದು ಭಾಳ ಸಂತೋಷದ ಕೊಡ್ತದೆ ಸಂಗತಿ. ಪುನೀತ್ ರಾಜ್ಕುಮಾರ್ ಅವರು ಪ್ರಕೃತಿ ಬನವಾಸಿ ಅಂತೇಳಿ ಇಂಗ್ಲೀಷ್ ತರಗತಿಗಳು ನಡೆಸ್ತಾರೆ. ಅವ್ರ ಜೊತೆ ಒಡಗೂಡಿ ಇಂಗ್ಲೀಷ್ನಲ್ಲಿ ಪರ್ಸನ್ ಬಿಹೈಂಡ್ ಎ ಪರ್ಸನಾಲಿಟಿ ಅಂತ ಒಂದು ಪುಸ್ತಕ ತಂದರು ಅವರು. ರಾಜ್ಕುಮಾರ್ ಅವರ ಜೀವನ ಆಧಾರಿತ ಇದು. ಅದಕ್ಕೆ ಕನ್ನಡದಲ್ಲಿ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಅಂಥೇಳಿ ಅದಕ್ಕೆ ಕನ್ನಡದಲ್ಲೇ ಆಯಿತು. ಪ್ರಕೃತಿ ಬನವಾಸಿ ಅವರ ಅಜ್ಜಿನ ಎಂ.ಕೆ. ರಮಾದೇವಿ ಅಂತ ಅವರು ನಮ್ಮ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಂಚಾಲಕಿಯಾಗಿದ್ದರು. ಅವರು ಶಿಕ್ಷಕಿ. ಅವ್ರ ತಂದೆ ಮತ್ತಿಘಟ್ಟ ಕೃಷ್ಣಮೂರ್ತಿ ಅಂತೇಳಿ ಭಾಳ ದೊಡ್ಡ ಜಾನಪದ ವಿದ್ವಾಂಸರು. ಅವರು ಆ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದರು. ಈ ಥರ ಆಗ್ತಾ ಇದೆ, ನಮ್ಮ ಪ್ರಕೃತಿ ಪುನೀತ್ ಮಾಡ್ತಿದ್ದಾರೆ, ಅಮ್ಮಮ್ಮ ನನಗೆ ಆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಅಂತ ಆಹ್ವಾನ ಪತ್ರಿಕೆ ಕೊಟ್ಟಿದ್ದರು ನನಗೆ. ನಾನಲ್ಲಿ ಹೋದೆ. ಆ ಪುಸ್ತಕ ಬಿಡುಗಡೆ ಆಯಿತು. ಬಿಡುಗಡೆ ಆಗಿದ ತಕ್ಷಣ ಮೊದಲನೇ ಪ್ರತಿ ತಗೊಂಡೆ ನಾನು. ಪಿ.ಬಿ. ಶ್ರೀನಿವಾಸ್ ಬಂದಿದ್ದರು. ರಾಜ್ಕುಮಾರ್ಗೆ ಯೋಗ ಕಲಿಸಿದ್ದ ಗುರುಗಳು ನಾಯಕರಿದ್ದರು. ತಾಜ್ ವಿವಾಂತ ಹೋಟೆಲ್ನಲ್ಲಿ ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಕನ್ನಡದ ಅಣ್ಣ ರಾಜ್ಕುಮಾರ್ ಅವರ ಶರೀರಕ್ಕೆ ಶಾರೀರ ಆಗಿದ್ರಲ್ಲ ನಮ್ಮ ಪಿ.ಬಿ. ಶ್ರೀನಿವಾಸ್ ಅವರು, ತುಂಬ ಅವರ ಹಾಡುಗಳು ಇಷ್ಟ ನನಗೆ. ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಣ್ಣವ್ರಿಗೆ ಯೋಗ ಕಲಿಸಿದಂಥ ನಾಯಕರವರು ಇದ್ದರು, ಗುರುಗಳು, ಯೋಗ ಗುರುಗಳು. ಪಾರ್ವತಮ್ಮನವರು ಇದ್ದರು, ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಎಲ್ಲ ಇದ್ದರು. ಆ ಪುಸ್ತಕ ಬಿಡುಗಡೆ ಆಗಿದ ತಕ್ಷಣವೇ ಗೊತ್ತಿಲ್ಲಂಗೆ, ಮಾಮೂಲಿ ನನ್ನ ಅದು ಒಂದು ಹವ್ಯಾಸನೋ ಅಥವಾ ಅದೇನೋ, ಹೋಗಿ ಮೊದಲನೇ ಪುಸ್ತಕ ನಾನು ಕೊಂಡ್ಕೊಂಡು ಪಿ.ಬಿ. ಶ್ರೀನಿವಾಸ್ ಅವ್ರದ್ದು, ಪಾರ್ವತಮ್ಮ ಅವ್ರದ್ದು, ಶಿವರಾಜ್ ಕುಮಾರು, ಯೋಗ ನಾಯಕರವ್ರದ್ದು ಎಲ್ಲರದ್ದು ಸಹಿಯನ್ನು ಮಾಡಿಸಿ ಜತನವಾಗಿ ಅದನ್ನು ಇಟ್ಕೊಂಡೆ. ಬಂದು ನಿರಂತರ 2 ದಿನ ಆ ಪುಸ್ತಕನ ಓದಿ ಮುಗಿಸಿದೆ. ಪುಸ್ತಕನ ಬರೀ ಕೊಂಡ್ಕೊಂಡು ತಂದು ಇಡೋದಲ್ಲ, ಬಂದು ಅದನ್ನು ಓದಬೇಕು. ಎಷ್ಟೋ ದಿನಗಳಲ್ಲಿ ಬೆಳಗಿನ ಜಾವ ಆಗಿಬಿಡುತ್ತೆ ನಾನು ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರೆ. ಮಧ್ಯದಲ್ಲಿ ಎಲ್ಲಾದರೂ ನಿಸರ್ಗದ ಕರೆಗೆ ಎದ್ದೋಗ್ಬೋದೇ ವಿನ ಕೆಲವು ಪುಸ್ತಕಗಳು ಹಂಗೆ ಓದಿಸ್ಬಿಡುತ್ತೆ. ಈಗಲೂ ಕೂಡ ರಾತ್ರಿ ದಿನ ಒಂದು 10 ಪುಟ ಓದಲಿಲ್ಲ ಅಂದರೆ ನನಗೆ ನಿದ್ರೆ ಬರೋಲ್ಲ. ಏನನ್ನಾದರೂ ಓದಲೇಬೇಕು. ಎಷ್ಟೇ ಒತ್ತಡ ಆಗಿದ್ದರೂ ನಿರ್ಮೂಲವಾಗಿ ನಿದ್ದೆ ಮಾಡಬೇಕು ಅಂದರೆ ಪುಸ್ತಕ, ಕನ್ನಡದ ಪುಸ್ತಕ, ಅದು ಸಾಹಿತ್ಯ ಸಂಸ್ಕೃತಿ ಪುಸ್ತಕಗಳು ನನ್ನನ್ನು ಆರೋಗ್ಯಕರವಾಗಿ ಆಲೋಚನೆಗಳು ಮತ್ತು ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ ಮಾಡಿರೋದೇ ಪುಸ್ತಕ ಒಂದು. ಆತ್ಮೀಯರೇ, ಯಾವುದೂ ಪೂರ್ವ ಸಿದ್ಧತೆ ಇಲ್ಲದೆ ತೋಚಿದಂಗೆ, ಮನಸ್ಸಿಗೆ ಹೊಳೆದಂಗೆ, ಮತ್ತು ನೆನಪುಗಳು ಒಂದರಿಂದ ಒಂದು
ಬಂದ ಹಂಗೆ ನಾನು ಸಹಜವಾಗಿ ನೀರು ಹರಿಯೋ ರೀತಿ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅದು ಎಷ್ಟು ನಾನು ಸ್ವೀಕಾರ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ನಾನು ಹೇಳಿರುವಂಥದ್ದು ನನ್ನ ಮನಸ್ಸಿನ ಭಾವನೆಗಳು, ಆಲೋಚನೆಗಳು. ಇದು ನನ್ನ ಬಾಲ್ಯ ಮತ್ತು ಎಲ್ಲ ವ್ಯಕ್ತಿಗಳ ಹತ್ರ ನಾನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ. ಮುಂದಿನ ದಿನಗಳಲ್ಲಿ ಜಾನಪದ, ಸಂಸ್ಕೃತಿ, ಚಳುವಳಿ, ಹೋರಾಟ ಈ ವಿಚಾರಗಳನ್ನ ನಿಮ್ಮೊಂದಿಗೆ ನಾನು ಮನಬಿಚ್ಚಿ ಮಾತಾಡೋನಿದ್ದೀನಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.